ಸರಿಯಾದ ರಸ್ತೆ ಇಲ್ಲದೆ ಗ್ರಾಮಸ್ಥರು ಪರದಾಟ ನಡೆಸುತ್ತಿದ್ದಾರೆ. ಡೋಲಿಯಲ್ಲಿ ಮೂರ್ಛೆ ಹೋಗಿದ್ದಾರೆ ಮಹಿಳೆಯೊಬ್ಬರು. ಮೂರ್ಛೆ ಹೋದಂತಹ ಮಹಿಳೆಯನ್ನ ಡೋಲಿಯಲ್ಲಿ ಹಿಡ್ಕೊಂಡು ಸಾಗಾಟ ಮಾಡಲಾಗಿದೆ. ಚಾಮರಾಜನಗರದ ಕಾಡುಹೊಲ ಗ್ರಾಮದಲ್ಲಿ ಘಟನೆ ನಡೆದಿರೋದು. ಏಕಾಏಕಿ ಮಹಿಳೆ ಮೂರ್ಛೆ ಹೋಗಿದ್ದಾರೆ. ದುಂಡಮ್ಮ ಅನ್ನುವಂತಹ ಮಹಿಳೆ 2 ಕಿಲೋಮೀಟರ್ ಉದ್ದಕ್ಕೂ ಕೂಡ ಡೋಲಿಯಲ್ಲಿ ಹೊತ್ತು ಸಾಗಿದ್ದಾರೆ ಆಕೆಯ ಕುಟುಂಬಸ್ಥರು. ಮಹದೇಶ್ವರ ಬೆಟ್ಟಕ್ಕೆ ಅಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಾಗೋಕೆ ಬರೋಬ್ಬರಿ 2 ಕಿಲೋಮೀಟರ್ ದೂರ ಡೋಲಿಯಲ್ಲಿ ಹೊತ್ತು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇನ್ನೂ ಕೂಡ ಅಂತಹ ಪರಿಸ್ಥಿತಿ ಇದೆ ಅಂತಂದ್ರೆ ನಿಜವಾಗ್ಲೂ ಸರ್ಕಾರ ಏನ್ ಮಾಡ್ತಿದ್ವಿ, ಅಥವಾ ಅಟ್ಲೀಸ್ಟ್ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಎಚ್ಚೆತ್ಕೊಳ್ಬೇಕಿತ್ತು. ಮೂರ್ಛೆ ಹೋದಂತಹ ಮಹಿಳೆ ಅಥವಾ ಗರ್ಭಿಣಿಯರಿಗೆ ಹೆರಿಗೆ ನೋವು ಬಂದ ತಕ್ಷಣ ಅವ್ರು ಏನ್ ಮಾಡ್ಬೇಕು? ಇದೇ ರೀತಿ 2 ಕಿಲೋಮೀಟರ್ ಉದ್ದ ಡೋಲಿಯಲ್ಲಿ ಹಿಡ್ಕೊಂಡು ಸಾಗಿಸೋಕೆ ಆಗತ್ತಾ ಅನ್ನುವಂತಹ ಪರಿಸ್ಥಿತಿ. ಸದ್ಯಕ್ಕೆ ಅಲ್ಲಿನ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಎಂ ಅವರ ತವರು ಕ್ಷೇತ್ರ ಕೂಡ ಹೌದು, ತಮ್ಮ ಸ್ವಂತ ಕ್ಷೇತ್ರವನ್ನ ಉದ್ಧಾರ ಮಾಡದೆ ಇನ್ನೇನು ಮಾಡಕ್ ಹೊರಡ್ತಾರೆ ಅನ್ನುವಂತಹ ಪ್ರಶ್ನೆ ಅಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ನೋಡ್ತಾ ಹೋಗ್ಬೋದು ಎಲ್ಲಿವರೆಗೂ ಅಂತಂದ್ರೆ ಒಂದು ಸರಿಯಾದ ಆ ಗ್ರಾಮಕ್ಕೆ ರಸ್ತೆ ಇಲ್ಲ, ಕಿರಿದಾದ ಮಣ್ಣು ರಸ್ತೆ ಕೂಡ ಇಲ್ಲ. ಗುಡ್ಡ ಬೆಟ್ಟಗಳ ನಡುವೆ ಅವರು ಡೋಲಿಯಲ್ಲಿ ಹೊತ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅಮೆರಿಕಾದಲ್ಲಿ ಕರ್ನಾಟಕ ಮೂಲದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ವಿದ್ಯಾರ್ಥಿನಿಯ ಹೆಸರು ಸಾಕೇತ್ ಶ್ರೀನಿವಾಸಯ್ಯ ಅಂತ. ಈತ ಅಮೆರಿಕಾದಲ್ಲಿರ್ತಾನೆ. ಸದ್ಯಕ್ಕೆ ಈ ವಿದ್ಯಾರ್ಥಿ ಏನಿದ್ದಾನೆ ಮಿಸ್ಸಿಂಗ್ ಆಗಿದ್ದಾನೆ. ಕ್ಯಾಲಿಫೋರ್ನಿಯಾದಿಂದ ಸಾಕೇತ್ ನಾಪತ್ತೆ ಆಗಿರೋದು. ಈ ಸಾಕೇತ್ ಶ್ರೀನಿವಾಸಯ್ಯಗಾಗಿ ಈಗ ಪೊಲೀಸರು ಶೋಧ ಕಾರ್ಯ ಮಾಡ್ತಿದ್ದಾರೆ. ಬರೋಬ್ಬರಿ 5 ದಿನಗಳ ಹಿಂದೆ ಈತ ಮಿಸ್ಸಿಂಗ್ ಆಗ್ತಾನೆ. 5 ದಿನಗಳಿಂದಲೂ ಕೂಡ ಹುಡುಕಾಟ ನಡೆಸಲಾಗ್ತಾ ಇದೆ. ಪಾಸ್ಪೋರ್ಟ್ ಹಾಗೇನೆ ಲ್ಯಾಪ್ಟಾಪ್ ಇದ್ದಂತಹ ಬ್ಯಾಗ್ ಪತ್ತೆಯಾಗಿದೆ. ಆಕ್ಚುಲಿ ಫಾರಿನ್ ಕಂಟ್ರೀಸ್ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇದೇ ವೆರಿ ವೆರಿ ಇಂಪಾರ್ಟೆಂಟ್, ಪಾಸ್ಪೋರ್ಟ್ ಮತ್ತೆ ಅವರ ಲ್ಯಾಪ್ಟಾಪ್ ಬ್ಯಾಗ್. ಬಟ್ ಈ ಬ್ಯಾಗ್ ಈಗ ಪತ್ತೆಯಾಗಿದೆ. ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ಬಕ್ಲಿ ಬೆಟ್ಟಗಳ ಪ್ರದೇಶ ಕೇಂದ್ರೀಕರಿಸಿ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ನಗರ ಭಾಗದಲ್ಲೂ ಕೂಡ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬರೋಬ್ಬರಿ 5 ದಿನಗಳ ಹಿಂದೆ ಸಾಕೇತ್ ಮಿಸ್ಸಿಂಗ್ ಆಗಿರ್ತಾನೆ. ಸದ್ಯಕ್ಕೆ ಪೊಲೀಸರು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಜಾಗ ಅಂತಲ್ಲ, ಎಲ್ಲಾ ಕಡೆಯಲ್ಲೂ ಕೂಡ ಶೋಧ ಕಾರ್ಯ ನಡೆಸ್ತಿದ್ದಾರೆ. ಈಗ ವಿದೇಶಿ ವಿದ್ಯಾರ್ಥಿಗಳೇನಿರ್ತಾರೆ ಅಲ್ಲಿ ವ್ಯಾಸಂಗ ಮಾಡುವಂಥವ್ರು, ಅವರಿಗೆ ಪಾಸ್ಪೋರ್ಟ್ ಅನ್ನುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಪಾಸ್ಪೋರ್ಟ್ ಇದ್ದಂತಹ ಬ್ಯಾಗ್ ಪತ್ತೆ ಆಗಿದೆ, ಬಟ್ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಸದ್ಯಕ್ಕೆ ಸಾಕೇತ್ ಲಾಸ್ಟ್ಗೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಂತಹ ವ್ಯಕ್ತಿಗಳು ಯಾರಂತೆ? ಸದ್ಯಕ್ಕೆ ಯಾವಾಗ, ಎಲ್ಲಿ, ಯಾವ ಸ್ಪಾಟ್ ನಿಂದ ಮಿಸ್ ಆಗಿತ್ತಾ? ಧನುಶ್ರೀ, ಸದ್ಯ ಕ್ಯಾಲಿಫೋರ್ನಿಯಾದಲ್ಲಿ ಓದ್ಲಿಕ್ಕೆ ಅಂತ ಹೋದಂತಹ ವಿದ್ಯಾರ್ಥಿ ನಾಪತ್ತೆ ಆಗಿರುವಂತಹ ವಿಚಾರ ಸಾಕಷ್ಟು ಆತಂಕವನ್ನ ಹುಟ್ಟು ಹಾಕಿದೆ. ಅದೇ ಕ್ಯಾಲಿಫೋರ್ನಿಯಾದ ಒಂದು ಕೆರೆಯ ಸಮೀಪ ಆತನ ಲಾಸ್ಟ್ ಲೊಕೇಶನ್ ಟ್ರೇಸ್ ಆಗಿರುವಂತದ್ದು. ಕಳೆದ 5 ದಿನಗಳಿಂದಲೂ ಕೂಡ ಆತ ನಾಪತ್ತೆಯಾಗಿದ್ದ. ಸಾಕೇತ್ಗಾಗಿ ನಿರಂತರ ಹುಡುಕಾಟವನ್ನ ಆತನ ರೂಮ್ಮೇಟು ಜೊತೆಗೆ ಅಲ್ಲಿಯ ಸ್ಥಳೀಯ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಸೊ ಇವರಿಗೆ ಲಭ್ಯ ಆಗಿರುವಂತದ್ದು ಪಾಸ್ಪೋರ್ಟ್ ಮತ್ತೆ ಲ್ಯಾಪ್ಟಾಪ್ ಅನ್ನ ಹೊಂದಿದ್ದಂತಹ ಒಂದು ಬ್ಯಾಗ್ ಪತ್ತೆ ಆಗಿದೆ. ಜೊತೆಗೆ ಒಂದು ಜರ್ಕಿನ್ ಕೂಡ ಪತ್ತೆ ಆಗಿದೆ. ಆ ಬಲ್ಕಿ ಬೆಟ್ಟಗಳ ಪ್ರದೇಶಗಳನ್ನ ಕೇಂದ್ರೀಕರಿಸಿ ಅಲ್ಲಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ನಿರಂತರವಾದ ಹುಡುಕಾಟದಲ್ಲಿದ್ದಾರೆ. ಬಟ್ ಇದುವರೆಗೂ ಯಾವುದೇ ರೀತಿಯಾದಂತಹ ಬೇರೆ ಅಪ್ಡೇಟ್ಗಳು ಸಿಕ್ಕಿಲ್ಲ. ಅಂದ್ರೆ ಟೈಮಿಂಗ್ಸ್ ಇಲ್ಲಿಗೂ ಮತ್ತೆ ವಿದೇಶಕ್ಕೂ ವ್ಯತ್ಯಾಸ ಇರೋದ್ರಿಂದ ಇನ್ನ ಹೆಚ್ಚಿನ ಅಪ್ಡೇಟ್ಸ್ ಬಹುಶಃ ನಮ್ಗೆ ಜಾಸ್ತಿ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಬಟ್ ಅವರ ಮನೆಯವರಂತೂ ಅವರ ದುಃಖದ ಕಟ್ಟೆ ಒಡೆದಿದೆ. ಮಗ ಏನಾದ, ಎಲ್ಲಿ ಹೋದ ಅನ್ನುವಂತಹ ಆತಂಕದಲ್ಲಿದ್ದಾರೆ. ಅನಿವಾಸಿ ಭಾರತೀಯ ಸಮಿತಿಯನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವ್ರ ಕಡೆಯಿಂದನೂ ಕೂಡ ಇವರಿಗೆ ಸರಿಯಾದಂತಹ ರೆಸ್ಪಾನ್ಸ್, ಅಂದ್ರೆ ಇವತ್ತು ಸ್ಯಾಟರ್ಡೆ ಗವರ್ಮೆಂಟ್ ರಜಾ ಆಗಿರೋದ್ರಿಂದ ಸರಿಯಾದಂತಹ ರೆಸ್ಪಾನ್ಸ್ ಎಲ್ಲಾ ಕಡೆಯಿಂದನೂ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಪೇರೆಂಟ್ಸ್ಗೆ ಮಗನ ಎಲ್ಲಿ ಹೋದ, ಏನಾದ ಅನ್ನುವಂತಹ ಆತಂಕ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವಂತದ್ದು. ಧನಶ್ರೀ, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರು ಜನರೇ ಎಚ್ಚರ ಎಚ್ಚರ, ದರೋಡೆಗೆ ಬರ್ತಿದೆ 6 ಜನ ಮಹಿಳೆಯರ ಗ್ಯಾಂಗ್. ಅಪಾರ್ಟ್ಮೆಂಟ್ ನಲ್ಲೊಂದು 40,000 ದುಡ್ಡು ಮತ್ತು ಚಿನ್ನ ಕಳ್ಳತನ ಆಗಿದೆ. ಈಗ ಕಳ್ಳಿಯರ ಗ್ಯಾಂಗ್ ಒಂದು ಬೆಂಗಳೂರಿನಲ್ಲಿ ಹುಟ್ಕೊಂಡಿದೆ. ಈ ಗ್ಯಾಂಗ್ ನಲ್ಲಿ ಬರೋಬ್ಬರಿ 6 ಜನ ಮಹಿಳೆಯರು ಇರ್ತಾರೆ. ಈಗಾಗಲೇ ಒಂದು ಅಪಾರ್ಟ್ಮೆಂಟ್ಗೆ ನುಗ್ಗಿ 40,000 ನಗದು ಮತ್ತು ಚಿನ್ನವನ್ನ ಕಳ್ಳತನ ಮಾಡಲಾಗಿದೆ. ಅಪಾರ್ಟ್ಮೆಂಟ್ಗೆ 6 ಜನ ಕಳ್ಳಿಯರು ನುಗ್ತಾರೆ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ನಲ್ಲಿ ಆರ್ಟಿಫಿಷಿಯಲ್ ಒಡವೆ ಮಾರಾಟ ನೆಪದಲ್ಲಿ ಕಳ್ಳತನ ಮಾಡಲಾಗಿರೋದು ಗಮನಿಸ್ತಾ ಹೋಗಬಹುದು. ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಅನ್ನು ನಾವು ಮಾರಾಟ ಮಾಡ್ತೀವಿ ಅಂತ ಹೇಳಿಕೊಂಡು ಆ ಒಂದು ಅಪಾರ್ಟ್ಮೆಂಟ್ಗೆ ಬರ್ತಾರೆ ಈ 6 ಜನ ಮಹಿಳೆಯರು. 6 ಜನರಲ್ಲಿ ತಡೆದು ನಿಲ್ಲಿಸಿ ಒಳಗೆ ಬಿಡೋದಕ್ಕೆ ಆಗೋದಿಲ್ಲ ಅಂತ ಸೆಕ್ಯೂರಿಟಿ ಹೇಳ್ತಾನೆ. ಸೆಕ್ಯೂರಿಟಿ ಹತ್ತಿರ ಮಾತನಾಡಿಕೊಂಡು ನಿಂತ 4 ಜನ ಮಹಿಳೆಯರು, ಅದಾದ್ಮೇಲೆ ಉಳಿದ 2 ಸೆಕ್ಯೂರಿಟಿಗಳ ಕಣ್ ತಪ್ಪಿಸಿಕೊಂಡು ಅಪಾರ್ಟ್ಮೆಂಟ್ಗೆ ಒಳಗೆ ಎಂಟ್ರಿಯನ್ನು ಕೊಡ್ತಾರೆ. ಚಿನ್ನಾಭರಣ ಎಗರಿಸಿದ್ದಾರೆ. ಸಿಸಿಟಿವಿಯಲ್ಲಿ ಕಳ್ಳಿಯರ ಕಮಾಲ್ ರೆಕಾರ್ಡ್ ಆಗಿದೆ.
ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಡುವಂತಹ ಸಂದರ್ಭದಲ್ಲಿ 6 ಜನ ಇರ್ತಾರೆ. 6 ಜನರಲ್ಲಿ 4 ಜನ ಸೆಕ್ಯೂರಿಟಿಯನ್ನ ಮಾತಾಡಿಸುವಂತಹ ನೆಪದಲ್ಲಿ ನಿಲ್ತಾರೆ. ಇನ್ನಿಬ್ರು ಒಳಗಡೆ ಹೋಗಿ ಕಳ್ಳತನ ಮಾಡ್ತಾರೆ. ಈ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾಹಿತಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಕಳ್ಳರ ಮತ್ತು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಗುಂಪಾಗಿ ಮಹಿಳೆಯರು ಏನಾದರೂ ಬಂದರೆ ಅವ್ರನ್ನೂ ಕೂಡ ಅನುಮಾನ ದೃಷ್ಟಿಯಿಂದ ನೋಡಬೇಕಾದಂಥ ಸಿಚುವೇಶನ್ ನಿರ್ಮಾಣ ಆಗಿದೆ. ಯಾಕಂದರೆ ನಿನ್ನೆ ಬೆಳಗ್ಗೆ ನಡೆದಿರುವಂಥ ಕಳ್ಳತನ, ನಾನೀಗಿರೋ ತೋರಿಸಿರುವಂಥ ಸ್ಥಳ ಏನಿದೆ ಇದು ಯಶವಂತಪುರದ BK ನಗರ. ಈ BK ನಗರದಲ್ಲಿರುವಂಥ ಈ ಗೋಲ್ಡನ್ ಪೆಟಲ್ಸ್ ಅಪಾರ್ಟ್ಮೆಂಟಲ್ಲಿ ಗುಂಪಾಗಿ 6 ಜನ ಬಂದಂಥ ಮಹಿಳೆಯರು ಸುತ್ತಮುತ್ತಲೂ ಕೂಡ ನೋಡ್ತಾರೆ. ಮುಂಭಾಗದಲ್ಲಿ ಇದೇ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ಒಂದಿಬ್ಬರು ಮಹಿಳೆಯರು ಕೂತಿರ್ತಾರೆ, ಇನ್ನಿಬ್ಬರು ಮಹಿಳೆಯರು ಒಳಗಡೆ ಬರ್ತಾರೆ. ಅದಾದಮೇಲೆ ಅಲ್ಲಿ ಕೂತಿದ್ದಂಥ ಇಬ್ಬರು ಮಹಿಳೆಯರು ಆಗಮಿಸಿ ಇಲ್ಲಿರುವಂಥ ಸೆಕ್ಯೂರಿಟಿಯನ್ನು ಒಂದಷ್ಟು ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಮಾಡಿ ಸೆಕ್ಯೂರಿಟಿ ಮನೆ ಒಳಗಡೆ ಇದ್ದಂಥ ಬಂಗಾರ ಮತ್ತು ನಗದು 25,000, ಬಂಗಾರ 48 ಗ್ರಾಮ್ ಇತ್ತು ಅಂತೇಳಿ ಹೇಳಲಾಗ್ತದೆ. ಬಟ್ ಈಗ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಇದೇ ಇವರ ಮನೆಯಲ್ಲಿ ಇದ್ದಂಥ ಬಂಗಾರವನ್ನು ಮತ್ತು ನಗದನ್ನು ಇರುವಂಥ ಬಾಕ್ಸನ್ನೇ ಹೊತ್ತೊಯ್ದಿದ್ದಾರೆ. CCTVಯಲ್ಲಿ ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇದೆಲ್ಲದನ್ನು ಕೂಡ ಮೊದಲೇ ವೆಲ್ ಪ್ಲಾನ್ಡ್ ರೀತಿಯಾಗಿ ಕಳ್ಳತನ ಮಾಡಿರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ಕುರಿತು ಯಶವಂತಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ನ ಅಧ್ಯಕ್ಷರು. ಬನ್ನಿ, ಹೇಗಾಯಿತು ಘಟನೆ ಅವ್ರಿಂದನೇ ಕೇಳಿ ತಿಳ್ಕೊಳ್ಳೋಣ. ಹೇಗಾಯಿತು ಸರ್ ಇದು? ನಿನ್ನೆ ನಾನು ವಾಕ್ ಮುಗಿಸ್ಕೊಂಡು ಬಂದೆ. ಅಟ್ ಅಬೌಟ್ 9 o'clock ಬಂದೆ ನಾನು. ಸೆಕ್ಯೂರಿಟಿ ಯಾವ ಮಗನಿಗೆ ಸ್ಕೂಲಿಗೆ ಬಿಟ್ಬಿಟ್ಟು ಅವನು ಬಂದು ಕೂತಿದ್ದ. ಅವ್ರ ಮಿಸ್ಸಸ್ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿರೋ ಅವ್ರ ಮಿಸ್ಸಸ್ಸು. ಸಡನ್ನಾಗಿ ಏನಾಗಿದೆ, 5 ಜನ ಬಂದಿದ್ದಾರೆ ಲೇಡೀಸು. 5 ಜನ ಬಂದು ಇಬ್ಬರು ಏನು ಮಾಡಿದ್ದಾರೆ, ಮಕ್ಕಳು ಕರ್ಕೊಂಬಂದರು. ಮಕ್ಕಳ ಜೊತೆ ಒಳಗಡೆ ಇದಕ್ಕಿದ್ದಂಗೆ ಓಡೋಗಿದ್ದಾರೆ. ಇವನು ಏನಾಯಿತು, ಯಾರು ಒಳಗಡೆ ನುಗ್ತಾರೋ ಅಂತ ಸೆಕ್ಯೂರಿಟಿ ಆಚೆ ಬಂದು ರೂಮಿಂದ ಆಚೆ ಬಂದು ಅವ್ರಿಗೆ ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದಾನೆ. ಯಾರು ಹೋಗ್ಬೇಡಿ ನಡೀರಿ ಆಚೆ ಅಂತ ಅವಾಯ್ಡ್ ಮಾಡೋಕ್ಕೆ ಹೋಗಿದ್ದಾನೆ. ಅಷ್ಟರಲ್ಲಿ ಮಿಕ್ಕಿದ್ದವ್ರು 3 ಜನ ಏನು ಮಾಡಿದ್ದಾರೆ, ಒಬ್ಬರು ಇಲ್ಲಿ ನಿಂತ್ಕೊಂಡು ಇನ್ನಿಬ್ಬರು ಸೀದಾ ಅವ್ನ ರೂಮ್ಗೆ ಹೋಗ್ಬಿಟ್ಟು ಆ ಪೆಟ್ಟಿಗೆ ಮೇಲೆ ಇದ್ದಂಥ ಬಾಕ್ಸು, ಗಾಡ್ರೇಜ್ ಬೀರು ಮೇಲೆ ಇಕ್ಕಿದ್ರು ಅವರು ಬಾಕ್ಸ್. ಆ ಬಾಕ್ಸ್ ಸಮೇತ ಹಂಗೆ ಎತ್ಕೊಂಡು ಇಲ್ಲದೆ ಎಸ್ಕೇಪ್ ಆಗಿದೆ. ಅಲ್ಲ, ಅವ್ರಿಗೆ ಮೊದಲೇ ಗೊತ್ತಿತ್ತಾ? ಪ್ಲ್ಯಾನ್ ಮಾಡಿ ಬಂದಿರೋದು, ಪ್ರೀ ಪ್ಲ್ಯಾನ್. ಯಾಕಂದ್ರೆ ಅಲ್ಲೇ ಇದೆ ಅಂತ ಬಾಕ್ಸ್ ಅಂತ ಗೊತ್ತಾಗ್ಬಾರೆ ಫಸ್ಟೇ ಬಂದೆಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಯಾಕಂದರೆ ಇಲ್ಲಿ ಬೆಳಗ್ಗೆ ಯಾರು ಇರೋಲ್ಲ ಅಂತ ಅವ್ರಿಗೆ ಮಾಹಿತಿ ಸಿಕ್ತು. ಮಾಹಿತಿ ಸಿಕ್ಕಿದ ತಕ್ಷಣ ಅವ್ರು ಏನು ಮಾಡೋದು, ಪ್ಲ್ಯಾನ್ ಮಾಡಿ 5 ಜನ ಬಂದಿದ್ದಾರೆ. ಆ್ಯಕ್ಚುಲಿ ಸ್ಟೇರ್ ಕೇಸ್ ಹತ್ತಕ್ಕೆ ಹೋಗಿದ್ದು. ಸೆಕ್ಯೂರಿಟಿ ಬಂದು ಅವ್ರಿಗೆ ಇದು ಮಾಡಿ ಆಚೆ ಕಳಿಸ್ಬೇಕಾದ್ರೆ ಅಷ್ಟು ಬೇಗ ಇನ್ನು 3 ಜನ ಹೊರಗಡೆ ಹೋಗಿ ರೂಮಲ್ಲಿ ಹೋಗ್ಬಿಟ್ಟು ಇಬ್ಬರು ಆ ಬಾಕ್ಸ್ ಎತ್ಕೊಂಡು ಹಂಗೆ ಇದರಲ್ಲಿ ಜೋಲಿಗೆ ಇಟ್ಕೊಂಡು ಹಂಗೆ ಹೊಟ್ಬಿಟ್ಟಿದ್ದಾರೆ. ಇದು ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗುತ್ತೆ. ಮಹಿಳೆಯರು ಗುಂಪಾಗಿ ಬಂದಾಗ ಏನೋ ಅವರು ಕೇಳ್ತಿರೋ ರೀತಿ ನೋಡಿದ್ರೆ ಅಥವಾ ಭಿಕ್ಷೆ ಬೇಡೋ ರೀತಿನೋ ಸಹಾಯ ಬೇಡೋ ರೀತಿನೇ ಅಂತ ಅನ್ಕೋಬೇಕು. ಆದರೆ ನೋಡಿದ್ರೆ ಈ ರೀತಿಯಾಗಿ ಹಗಲೇ ಕಳ್ಳತನ ಮಾಡ್ತಾರೆ ಅಂದರೆ ಒಂದು ರೀತಿ ದರೋಡೆ ರೀತಿನೇ. ಆದರೆ ಗೊತ್ತೇ ಆಗೋದಿಲ್ಲ, ಗೊತ್ತಾಗದೇ ರೀತಿಯಾಗಿ ಕಳ್ಳತನ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಕೂಡ ಎಷ್ಟು ಎಚ್ಚರಿಕೆಯಿಂದ ವಹಿಸಿದ್ರು ಕೂಡ ತಪ್ಪಲ್ಲ. ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18. ಭೈರತಿ ಬಸವರಾಜ್ ಮನೆಗೆ ಅಶೋಕ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿದ್ದಾರೆ ವಿಪಕ್ಷ ನಾಯಕ ಅಶೋಕ್. ಭೈರತಿ ಬಸವರಾಜ್ ಅವರು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಿಕ್ಲು ಶಿವ ಕೇಸ್ನಲ್ಲಿ ಈಗಾಗಲೇ CID ವಶದಲ್ಲಿರುವಂತಹ ಹಾಲಿ ಶಾಸಕ ಭೈರತಿ ಬಸವರಾಜ್ ಅವರು ಸದ್ಯ ಜಯದೇವ ಆಸ್ಪತ್ರೆಯಲ್ಲಿ ಭೈರತಿ ಬಸವರಾಜ್ಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ. ಆರೋಗ್ಯದಲ್ಲಿ ಏರುಪೇರು ಹಿನ್ನೆಲೆಯಲ್ಲಿ ಈ ಬೆನ್ನಲ್ಲೇ ವಿಪಕ್ಷ ನಾಯಕ ಅಶೋಕ್ ಭೈರತಿ ಬಸವರಾಜ್ ಅವರ ಮನೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಮೊನ್ನೆಯಷ್ಟೇ ಅಹಮದಾಬಾದ್ನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಬಂದು CID ಅಧಿಕಾರಿಗಳ ಮುಂದೆ ಶರಣಾಗಿದ್ದರು. ಅದಾದಮೇಲೆ ಅವರ ಆರೋಗ್ಯದಲ್ಲಿ ಏರುಪೇರು ಹಿನ್ನೆಲೆಯಲ್ಲಿ ಜಯದೇವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ. ಅಲ್ಲೂ ಕೂಡ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಇದರ ಬೆನ್ನಲ್ಲೇ ಈಗ ಅಶೋಕ್ ಅವರು ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿದ್ದಾರೆ. KR ಪುರಂನ ಹಾಲಿ ಶಾಸಕರು ಈಗ CID ವಶದಲ್ಲಿರೋದು, ನಿಮ್ಮ ಜೊತೆ ನಾವಿರ್ತೀವಿ ಅಂತ ಹೇಳಿಕೊಂಡು ವಿಪಕ್ಷ ನಾಯಕ ಅಶೋಕ್ ಧೈರ್ಯ ಹೇಳಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೃಷ್ಣ, ಸದ್ಯಕ್ಕೆ ಜಯದೇವ ಆಸ್ಪತ್ರೆಯಲ್ಲಿರುವಂತಹ ಭೈರತಿ ಬಸವರಾಜ್ ಅವರ ಆರೋಗ್ಯ ಯಾವ ರೀತಿ ಇದೆ? ಇನ್ನೊಂದು ಕಡೆ ವಿಪಕ್ಷ ನಾಯಕ ಕೂಡ ಭೇಟಿ ಕೊಟ್ಟಿದ್ದಾರಲ್ಲ, ಏನೆಲ್ಲ ಸಾಂತ್ವನ ಹೇಳಿದ್ದಾರೆ? ಚಿತ್ರ, ಈಗ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಶಾಸಕ ಭೈರತಿ ಬಸವರಾಜ್ ಅವರು ಈಗಾಗಲೇ ಬಂಧನರಾಗಿದ್ದಾರೆ. ಈಗ ಅವ್ರ ಮನೆಗೆ ಪ್ರತಿಪಕ್ಷ ನಾಯಕರಾಗಿರತಕ್ಕಂಥ ಅಶೋಕ್ ಅವರು ಭೇಟಿ ಮಾಡಿ ಇಲ್ಲೊಂದು ಕಡೆ ಅವ್ರ ಕುಟುಂಬ ಸದಸ್ಯರನ್ನ ಸಾಂತ್ವನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಆದ್ರೆ ಇವರ ನಡುವೆ ಈಗ ದೊಡ್ಡ ಮಟ್ಟದ ಪರ ಮತ್ತು ವಿರೋಧದ ಚರ್ಚೆಗೆ ಕೂಡ ಈಗಾಗಲೇ ಗ್ರಾಸವಾಗಿರುವಂತದ್ದು. ಯಾಕಂದ್ರೆ ಅವರು ತಪ್ಪಿನ ವಿಚಾರವಾಗಿ ಈಗಾಗಲೇ ಶಿಕ್ಷೆ ಅನುಭವಿಸುವಂತ ನಿಟ್ಟಿನಲ್ಲಿ ಶಾಸಕ ಭೈರತಿ ಬಸವರಾಜ್ ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರ ಪಕ್ಷದ ನಾಯಕರುಗಳೇ ಇಲ್ಲ ಒಂದ್ ಕಡೆ ಅವ್ರ ಜೊತೆ
ಜೊತೆ ಏನು ಅವರ ಕುಟುಂಬಸ್ಥರ ಜೊತೆಗೆ ಮಾತಾಡುವಂಥದ್ದು, ಮತ್ತೊಂದ್ ಕಡೆ ಇಲ್ಲೊಂದ್ ಕಡೆ ಅವ್ರ ಜೊತೆ ಮಾತಾಡುವಂತ ಸಂದರ್ಭದಲ್ಲಿ ಪ್ರತಿಪಕ್ಷ ಅಂದ್ರೆ ಕಾಂಗ್ರೆಸ್ಗೂ ಕೂಡ ಎಲ್ಲೊಂದ್ ಕಡೆ ಒಂದ್ ರೀತಿ ಟೀಕೆಗೆ ಈಗಾಗಲೇ ಗುರಿಯಾಗುವಂತ ನಿಟ್ಟಿನಲ್ಲಿ ಕೂಡ ಈಗ ನಡೆಯನ್ನ ತೋರಿರುವಂತದ್ದು. ಮುಖ್ಯವಾಗಿ ಈ ಹಿಂದೆ ಅವರು ಕೂಡ ಬೇರೆ ಬೇರೆ ಪ್ರಕರಣದಲ್ಲೂ ಕೂಡ ಬಂದ ಸಂದರ್ಭದಲ್ಲಿ ಅವರು ಕೂಡ ಎಲ್ಲೊಂದ್ ಕಡೆ ಬಂಧಿತರಾಗಿದ್ರು. ಅಂತ ಸಂದರ್ಭದಲ್ಲಿ ಯಾವೊಬ್ಬ ಬಿಜೆಪಿ ನಾಯಕರು ಕೂಡ ಅವ್ರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮನಸ್ಸನ್ನ ಮಾಡಿರ್ಲಿಲ್ಲ. ಆದ್ರೀಗ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಆ ಶಾಸಕ ಬೈರತಿ ಬಸವರಾಜ್ ಮೇಲಿನ ಒಂದು ವಿಶ್ವಾಸ ಇರುವಂತ ಸಂದರ್ಭದಲ್ಲಿ ಎಲ್ಲೊಂದ್ ಕಡೆ ಅವರ ಪರವಾಗಿ ಅಂದ್ರೆ ಈಗಾಗಲೇ ಅವರು ಜೈಲಲ್ಲಿದ್ದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಸಿಐಡಿ ವಶದಲ್ಲಿದ್ದಾರೆ. ಈಗಾಗಲೇ ಜಯದೇವ ಆಸ್ಪತ್ರೆಯಲ್ಲಿ ಕೂಡ ಈಗಾಗಲೇ ಅವರು ಏನು ಅನಾರೋಗ್ಯದಿಂದ ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈಗ ಅವ್ರ ಮನೆಗೆ ಭೇಟಿ ಕೊಟ್ಟು ಅವರ ಕುಟುಂಬದ ಸದಸ್ಯರ ಜೊತೆಗೆ ಮಾತಾಡೋದ್ರ ಮುಖಾಂತರವಾಗಿ ಎಲ್ಲೊಂದ್ ಕಡೆ ಧೈರ್ಯ ತುಂಬುವಂತ ಒಂದು ಮಾತನ್ನ ಅಶೋಕ್ ಅವರು ಮಾಡಿದ್ದಾರೆ. ಈ ಒಂದು ನಡೆ ಈಗ ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಟೀಕೆಗೆ ಗುರಿ ಆಗುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.